ಇದ್ದೀನಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಬ್ಲಾಸ್ಟ್ಗೂ ತಮಿಳುನಾಡಿಗೂ ಏನು ಲಿಂಕ್? ಎನ್ಐಎ ತನಿಖೆ ವೇಳೆ ಆ ಇಬ್ಬರು ಕರ್ನಾಟಕದವರು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತೆ. ಶಿವಮೊಗ್ಗದ ಮುಸಾವೀರ್ ಹುಸೇನ್ ಶಬೀದ್ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. 2 ತಿಂಗಳು ತಮಿಳುನಾಡಿನ ಲಾಡ್ಜ್ ಒಂದರಲ್ಲಿ ಇಬ್ಬರೂ ಕೂಡ ವಾಸ್ತವ್ಯ ಹೂಡಿದ್ರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಸಿಟಿವಿ ವಿಡಿಯೋಗಳನ್ನು ಆಧರಿಸಿ ಎನ್ಐಎ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ಒಂದು ಪ್ರಶ್ನೆ ಇತ್ತು, ಈ ಬಾಂಬರ್ಗೂ ತಮಿಳುನಾಡಿಗೂ ಏನ್ ಲಿಂಕ್ ಇರಬಹುದು, ಈತ ಮೂಲತಃ ಎಲ್ಲಿಯವನು ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ 2 ತಿಂಗಳು ಆತ ತಮಿಳುನಾಡಿನ ಲಾಡ್ಜ್ ಒಂದರಲ್ಲೇ ವಾಸ್ತವ್ಯ ಹೂಡಿದ್ದ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಮಾಹಿತಿ ಕೊಡ್ತಾ ಇದ್ರಿ. ಈಗ ಕ್ಯಾಪ್ನ ಮೂಲವನ್ನ ಹುಡುಕಿಕೊಂಡು ಹೋದಂತ ಎನ್ಐಎ ಅಧಿಕಾರಿಗಳಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ಒಂದು ಪ್ರಶ್ನೆ ಇತ್ತು, ಈ ಬಾಂಬರ್ಗೂ ತಮಿಳುನಾಡಿಗೂ ಏನಾದರೂ ಲಿಂಕ್ ಇರಬಹುದಾ ಅಂತ. ಆತ ಅಲ್ಲೇ ಓಡಾಡಿದ್ದ, ಅಲ್ಲೇ ವಾಸ್ತವ್ಯ ಹೂಡಿದ್ದ ಅನ್ನೋದೇ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅಂತ ಅನ್ಸುತ್ತೆ. ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ರಮ್ಯ, ಹೆಂಗಂದ್ರೆ ಶ್ರುತಿ, ಈಗಾಗಲೇ ನಾವು ಏನೋ ಹೇಳ್ತಾ ಇದ್ವಿ, ಅವರು ಏನು ತಮಿಳ್ನಾಡಲ್ಲೇ ಇದ್ಕೊಂಡು ಅಲ್ಲೇ ಒಂದು ಲಾಡ್ಜನ್ನು ಕೂಡ ಮಾಡಿದ್ರು. ಅಲ್ಲೇ ಲಾಡ್ಜಲ್ಲೂ ಕೂಡ ತಂಗಿ ಪ್ರತಿದಿನ ಕೂಡ ಸ್ಕೆಚ್ಗಳನ್ನ ಹಾಕ್ತಾ ಇದ್ರು ಅಂತೇಳಿ ಗೊತ್ತಾಗಿರುವಂಥದ್ದು. ಇಬ್ಬರು ಕೂಡ ಕರ್ನಾಟಕದ ಮೂಲದವರು ಅಂತೇಳಿ ಕೂಡ ಹೇಳಲಾಗ್ತಿದೆ. ಆದರೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಎನ್ಐ ಅಧಿಕೃತವಾಗಿ ಅದನ್ನು ಹೇಳಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲೇ ಕುತ್ಕೊಂಡು ಇವರು ವ್ಯವಹಾರ ಮಾಡ್ತಿರೋದ್ರಿಂದಾಗಿ ಯಾವ ಲಾಡ್ಜು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎನ್ಐ ಅಧಿಕಾರಿಗಳು ಅಲ್ಲಿ ತಲಾಶನ ಮಾಡ್ತಿರುವಂಥದ್ದು. ಅಲ್ಲಿ ಲೆಡ್ಜರ್ ಎಂಟ್ರಿಗಳಾಗಿರುತ್ತೆ, ಮತ್ತೆ ಇಂಡಿಯನ್ ಎಕ್ಸಿಟ್ ಅಲ್ಲೂ ಕೂಡ ಆಗ್ತಾ ಇರುತ್ತೆ. ತಿಂಗಳಾನುಗಟ್ಲೆ ಅಂದರೆ ಅವರು ಒಂದಲ್ಲ ಒಂದು ಕಾರಣಕ್ಕೆ ಕೆಳಗೆ ಬರೋದು ಮತ್ತೆ ಅಲ್ಲಿ ಓಡಾಡುವಂಥದ್ದು ಮಾಡಿರ್ತಾರೆ. ಸೊ ಹೀಗಾಗಿ ಅವರು ಹೆಸರನ್ನ ಅದೇ ಕೊಟ್ಟಿದಾರ ಅಥವಾ ಬೇರೆ ಹೆಸರೇನಾದರೂ ಕೊಟ್ಟು ಡೈವರ್ಟ್ ಮಾಡುವಂಥದ್ದು ಏನಾದ್ರು ಮಾಡಿದಾರ, ಈ ಎಲ್ಲದ್ರ ಬಗ್ಗೆ ಕೂಡ ಈಗಾಗಲೇ ಎನ್ಐಎ ಸಾಕಷ್ಟು ಪರಿಶೀಲನೆ ಸಹ ಮಾಡ್ತಾ ಇರುವಂಥದ್ದು. ಇನ್ನು ಕರ್ನಾಟಕದ ಮೂಲದವರು ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲೂ ಯಾರ ಜೊತೆನಾದ್ರು ಸಂಪರ್ಕ ಹೊಂದಿದಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಎಲ್ಲ ಫೋನ್ ನಂಬರ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಸಿಕ್ಕಂಥ ಒಂದು ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆತನ ಏನು ಸುಳಿವು ಕೂಡ ಕಂಪ್ಲೀಟಾಗಿ ಸಿಕ್ಕಿ ಆತನನ್ನು ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.